ರಾಧರ್ಸರವರಿಗೂ ಮಾನ್ಯ ಕುಲಪತಿಗಳು ಬೀದರ್ ವಿಶ್ವವಿದ್ಯಾನಿಲಯ ಬೀದರ್ ಇವರಲ್ಲಿ ತುಂಬ ಹೃದಯದಿಂದ ವಿನಂತಿಸಿಕೊಳ್ಳುತ್ತೇನೆ ಹಾಗೂ ವೇದಿಕೆಯನ್ನು ಅಲಂಕರಿಸಿರುವಂತಹ ಪರಮ ಪೂಜ್ಯರು ಹಾಗೂ ಅತಿಥಿ ಮಹೋದಯರು ಈ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಪರಮ ಪೂಜ್ಯರ ವ್ಯಕ್ತಿತ್ವವನ್ನು ಪದಗಳಲ್ಲಿ ಹರಿಬಿಡಲು ಹರ್ಷವೆನಿಸುತ್ತದೆ. ಕನ್ನಡ MA ಪದವಿ ಪಡೆದಿರುವ ಪರಮ ಪೂಜ್ಯರು 1985ರಲ್ಲಿ ಬಾಲ್ಕಿ ಹಿರೇಮಠ ಸಂಸ್ಥಾನದ ಪಟ್ಟಾಧಿಕಾರ ವಹಿಸಿಕೊಂಡು ಸಾಂಪ್ರದಾಯಿಕವಾದ ಮಠದ ಪರಂಪರೆಯನ್ನು ಬಸವ ಪರಂಪರೆಗೆ ಪರಿವರ್ತಿಸುವುದರ ಮೂಲಕ ತಮ್ಮ ಕಾರ್ಯವ್ಯಾಪ್ತಿಯನ್ನು ಜಗದಗಲವಾಗಿ ವಿಸ್ತರಿಸಿದರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ, ಸಾಹಿತ್ಯಿಕ, ಸಾಂಸ್ಕೃತಿಕ, ಕೃಷಿ, ಪರಿಸರ ಪ್ರೀತಿ, ಗೋ ಸಂರಕ್ಷಣೆ ಮುಂತಾದ ಜನಪರ ಮತ್ತು ಜೀವಪರ ಸೇವೆಯ ಮೂಲಕ ರಾಷ್ಟ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಶ್ರೀಗಳು ಬಹುಭಾಷಿಗರು, ಲೇಖಕರು ಆಗಿದ್ದ ಸ್ವತಃ ಇವರಿಂದ 29 ಪುಸ್ತಕಗಳು, 5 ಸಂಪಾದಿತ ಕೃತಿಗಳು ಪ್ರಕಟಗೊಂಡಿವೆ ಹಾಗೂ ಶರಣ ಸಾಹಿತ್ಯವನ್ನ ಕನ್ನಡದಲ್ಲಿ 150, ಮರಾಠಿಯಲ್ಲಿ 190, ತೆಲುಗು ಭಾಷೆಯಲ್ಲಿ 32, ಹಿಂದಿಯಲ್ಲಿ 20 ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ 2, ಹೀಗೆ ಒಟ್ಟು 394 ಕೃತಿಗಳನ್ನು ಪ್ರಕಟಿಸುವ ಮೂಲಕ ಪೂಜ್ಯರು ಅಕ್ಷರ ಸಂತರಾಗಿದ್ದಾರೆ. ಶ್ರೀಮಠದ ಅಡಿಯಲ್ಲಿ 63 ವಿದ್ಯಾಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತವೆ. ಪೂಜ್ಯರಿಗೆ ವಿಶ್ವಗುರು ಬಸವಣ್ಣನವರ ತತ್ವಗಳ ಪ್ರಸಾರವೇ ಲಿಂಗ ಪೂಜೆ, ಬಸವ ತತ್ವದ ಅನುಷ್ಠಾನವೇ ಜಂಗಮರಾಧನೆ, ಇದಕ್ಕಾಗಿ ಪ್ರವಚನಗಳು, ಶಿವಾನುಭವ ಗೋಷ್ಠಿ, ತಿಂಗಳ ಅನುಭವ ಮಂಟಪ ಸಭೆ, ವಚನ ಜಾತ್ರೆ, ಸಾಮೂಹಿಕ ಲಿಂಗ ದೀಕ್ಷೆ ಕಾರ್ಯಗಳನ್ನು ನಿರಂತರವಾಗಿ ಮಾಡುತ್ತಾ ಬಸವ ಕಲ್ಯಾಣ ಅನುಭವ ಮಂಟಪದ ಅಧ್ಯಕ್ಷರಾದ ಪೂಜ್ಯಶ್ರೀಯವರು ಅನುಭವ ಮಂಟಪ ಸಂಸ್ಕೃತಿಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯಿಸುವ ದಿಶೆಯಲ್ಲಿ ವಿವಿಧ ಕಾರ್ಯಕ್ರಮಗಳ ಮೂಲಕ ಕಾರ್ಯಪ್ರವೃತ್ತರಾಗಿದ್ದಾರೆ. ಪೂಜ್ಯರ ಸೇವಾ ಕಾರ್ಯಗಳನ್ನು ಗುರುತಿಸಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಗುಲ್ಬರ್ಗ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್, ಸುವರ್ಣ ಕರ್ನಾಟಕ ಏಕೀಕರಣ ಪುರಸ್ಕಾರ, ಬಸವ ರಾಷ್ಟ್ರೀಯ ಪ್ರಶಸ್ತಿ, ಡಾಕ್ಟರ್ ತೋಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ಸ್ಮಾರಕ ರಾಷ್ಟ್ರೀಯ ಪ್ರಶಸ್ತಿ, ಜಗಜ್ಯೋತಿ ವಿಶ್ವೇಶ್ವರ ಗುರು ಪ್ರಶಸ್ತಿ, ಆಳ್ವಾಸ್ ನುಡಿ ಪ್ರಶಸ್ತಿ, ರಮಣಶ್ರೀ ಪ್ರಶಸ್ತಿ, ವಚನಶ್ರೀ ಪ್ರಶಸ್ತಿ, ಕಾಯಕ ಯೋಗಿ ಪ್ರಶಸ್ತಿ, ಹೀಗೆ ಒಟ್ಟು 31 ಪ್ರಶಸ್ತಿಗಳು ಸರ್ಕಾರ ಮತ್ತು ಅನೇಕ ಸಂಘ ಸಂಸ್ಥೆಗಳು ಅಭಿಮಾನದಿಂದ ನೀಡಿ ಗೌರವಿಸಿವೆ. ಬಸವ ತತ್ವದ ನಡೆ ನುಡಿ ಸಿದ್ಧಾಂತಿಯಾದ ಪೂಜ್ಯರಿಗೆ 2023ನೇ ಸಾಲಿನ ಶರಣ ಮಾಗನೂರು ಬಸಪ್ಪ ರಾಜ್ಯ ಪ್ರಶಸ್ತಿಯು ದೊರೆಯುವ ಗೌರವದೊಂದಿಗೆ ಸಮಸ್ತ ಭಕ್ತ ಮಂಡಳಿಗೆ ಹರ್ಷವನ್ನುಂಟು ಮಾಡುತ್ತಿದೆ. ಪರಮ ಪೂಜ್ಯರ ಬಹುಮುಖ ಪ್ರತಿಭೆಗೆ ಇನ್ನು ಹೆಚ್ಚು ಹೆಚ್ಚು ಪ್ರಶಸ್ತಿಗಳು ಮುಡಿಗೇರಲಿ ಎಂದು ಆ ದೇವರಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣ. ಪರಮ ಪೂಜ್ಯರಿಗೆ ಆ ಭಗವಂತನು ಆಯು, ಆರೋಗ್ಯ, ಶಾಂತಿಯನ್ನು ದಯಪಾಲಿಸಬೇಕೆಂದು ಇಲ್ಲಿ ನೆರೆದಿರುವ ಸರ್ವ ಶರಣೆಯರ ಪರವಾಗಿ ಹಾಗೂ ಮಾಗನೂರು ಬಸಪ್ಪ ಪ್ರತಿಷ್ಠಾನದ ಪರವಾಗಿ, ಜಿಲ್ಲಾ ಕನ್ನಡ ಸಾಹಿತ್ಯ ಬೀದರ್, ಜಿಲ್ಲಾ ಕನ್ನಡ ಸಾಹಿತ್ಯ ದಾವಣಗೆರೆ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದಿಂದ ಪ್ರಾರ್ಥಿಸುತ್ತೇನೆ. ಪ್ರಶಸ್ತಿಯ ನಗದು ಗೌರವಧನ 50,000 ರೂಪಾಯಿಗಳು. ಪ್ರಶಸ್ತಿಯನ್ನು ಪ್ರದಾನ ಮಾಡಿದಂತಹ ಶರಣ ಪ್ರೊಫೆಸರ್ BS ಬಿರಾದರ್, ಮಾನ್ಯ ಕುಲಪತಿಗಳು, ಬೀದರ್ ವಿಶ್ವವಿದ್ಯಾನಿಲಯ ಹಾಗೂ